ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ಕಳೆದ ಕೆಲವು ದಿನಗಳಿಂದ ಅಂತಾರಾಷ್ಟ್ರೀಯ ಸಂಘಟನೆಗಳ ಕುರಿತು ವಿಡಿಯೋ ತರಗತಿಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದೇ ಥರ ಈ ಒಂದು ಇಂದಿನ ಕ್ಲಾಸಿನಲ್ಲಿ ಏನಪ್ಪಾ ಅಂತಂದರೆ, ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಒಂದು ಬಹುಮುಖ್ಯವಾದಂಥ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿನಿ. ವಿಡಿಯೋವನ್ನ ಕೊನೆಯವರೆಗೂ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. ಯಾಕಂದ್ರೆ ಇಲ್ಲಿ ಭಾರತದ ರ್ಯಾಂಕ್ ಎಷ್ಟು, ಮೊದಲ ಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದಿದೆ, ಕೊನೆ ಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದು, ಹಿಂಗೆಲ್ಲ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗಾದ್ರೆ ಬನ್ನಿ, ಅದು ಯಾವ ಸಂಸ್ಥೆ ತರೋಣ. ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಯಾವುದನ್ನ ಅಧ್ಯಯನ ಮಾಡ್ತೀವಪ್ಪ ಅಂದ್ರೆ HDI ಅಂತ ಕರಿತೀವಿ. HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ. ಮಾನವ ಅಭಿವೃದ್ಧಿ ಸಂಸ್ಥೆ, ಹೌದಾ, ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತ ಕರಿತೀವಿ. ನೋಡ್ರಿ, ಬಹಳ ಜನರಿಗೆ ಒಂದು ಪರಿಕಲ್ಪನೆ ಇರ್ತದ, HDI ಅಂದ್ರೆ ಒಂದು ಸಂಸ್ಥೆನೋ ಒಂದು ಸಂಘನೋ ಬಂದಲ್ಲ. HDI ಅಂದ್ರೆ ಒಂದು ಸಂಸ್ಥೆನೂ ಅಲ್ಲ, ಒಂದು ಸಂಘನೂ ಅಲ್ಲ, ಇದು ಕೇವಲ ಒಂದು ಸೂಚ್ಯಾಂಕ, ಒಂದು ಯೂನಿಟ್ ತರ ಕೆಲಸ ಮಾಡುತ್ತೆ, ಒಂದು ಅಂಕ, ಒಂದು ಮಾರ್ಕ್ಸ್ ಅಂತ ಕರಿತೀವಲ್ಲ ಆ ತರ. HDI ಅಂದ್ರೆ ನಾವು ಯಾಕೆ ಕೊಡ್ತಾರ, ಯಾವ್ಯಾವ ರಾಷ್ಟ್ರಗಳನ್ನ ಎಷ್ಟು ಅಭಿವೃದ್ಧಿ ಆಗ್ಯಾವ, ಎಷ್ಟು ಡೆವಲಪ್ಮೆಂಟ್ ಆಗ್ಯಾವ, ಆ ದೇಶದ ಕೆಲವೊಂದಿಷ್ಟು ಮಾನದಂಡಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ರ್ಯಾಂಕ್ ಅನ್ನ ಬಿಡುಗಡೆ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ವಿದ್ಯಾರ್ಥಿಗಳು ಯಾರು ಫಸ್ಟ್ ಅದಾರ, ಯಾರು ಲಾಸ್ಟ್ ಅದಾರ ಅಂತ ತಿಳ್ಕೊಳಕ್ ನಾವೇನ್ ಮಾಡ್ತೀವಿ, ಶಿಕ್ಷಕರು ಎಕ್ಸಾಮ್ ಮಾಡಿಸ್ತೀವಿ ಟೆಸ್ಟ್ ಒಳಗಡೆ, ಹೌದಾ. ಯಾರು ಟಾಪ್ ಬಂದಿರ್ತಾರಲ್ರಿ ಅವ್ರಿಗೆ ರ್ಯಾಂಕರ್ ಅಂತ ಕರಿತೀವಿ, ಯಾರು ಕಡಿಮೆ ಮಾರ್ಕ್ಸ್ ಬಿದ್ದಿರ್ತಲ್ಲ ಅವ್ರು ಫೇಲ್ಯೂರ್, ಲೋವರ್ ಅಂತ ಕರಿತೀವಲ್ಲ. ಅದೇ ತರ ಈ HDI ಅಂತಕ್ಕಂಥದ್ದು ಒಂದು ಸೂಚ್ಯಾಂಕ ಅಷ್ಟೇ, ಒಂದು ಸಂಸ್ಥೆ, ಒಂದು ಸಂಘ ಅಲ್ಲ. ಹಾಗಾದ್ರೆ ಈ ಸೂಚ್ಯಾಂಕವನ್ನ ಜಗತ್ತಿನ ಎಲ್ಲಾ ರಾಷ್ಟ್ರಗಳಿಗೆ ಯಾರು ನೀಡುತ್ತಾರೆ ಅದನ್ನು ಕ್ಲಿಯರ್ ಆಗಿ ಬನ್ನಿ. ಹಾಗಾದ್ರೆ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇದನ್ನ ಈ HDI ಪ್ರತಿ ವರ್ಷ ಎಲ್ಲಾ ದೇಶಗಳು ಎಷ್ಟು ಡೆವಲಪ್ಮೆಂಟ್ ಆಗ್ಯಾವ, ಲಿಂಗಾನುಪಾತ, ಲಿಂಗ ಸಮಾನತೆ, ಸಾಕ್ಷರತೆ, ಆರೋಗ್ಯ, ತಲಾದಾಯ ಮತ್ತೆ ರಾಜಕೀಯ, ಈ ಅಂತ ಕೆಲವೊಂದಿಷ್ಟು ಮಾನದಂಡಗಳನ್ನು ಇಟ್ಕೊಂಡು HDI ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವಪ್ಪ ಅಂತಂದ್ರ UNDP ಅಂತ ಕರಿತೀವಿ. HDI ಪ್ರತಿ ವರ್ಷ ಎಲ್ಲಾ ದೇಶಗಳ HDI ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತಪ್ಪ ಅಂದ್ರ UNDP. ಇದು ವಿಶ್ವಸಂಸ್ಥೆಯ ಅಧೀನ ಸಂಸ್ಥೆಯಾಗಿ ಕೆಲಸ ಮಾಡುತ್ತೆ. ಪೂರ್ಣ ಹೆಸರು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಇದು ಪ್ರತಿ ವರ್ಷ ಎಲ್ಲಾ ರಾಷ್ಟ್ರಗಳ HDI ರ್ಯಾಂಕ್ ಅನ್ನು ಬಿಡುಗಡೆ ಮಾಡುತ್ತೆ. ಈ ದೇಶ ಇಷ್ಟು ಸುಧಾರಣೆ ಆಗೈತಿ, ಈ ದೇಶ ಇನ್ನಷ್ಟು ಸುಧಾರಣೆ ಆಗ್ಬೇಕಾಗಿತ್ತು, ಈ ದೇಶ ಇನ್ನೂ ಸುಧಾರಣೆ ಆಗಿಲ್ಲ, ಹೀಗೆಲ್ಲ ಏನಪ್ಪಾ ಅಂದ್ರೆ ಒಂದು ಅಂಕವನ್ನು ಬಿಡುಗಡೆ ಮಾಡುತ್ತೆ. ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಪ್ಪ ಅಂದ್ರ 177 ರಾಷ್ಟ್ರಗಳು. ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥವು 193, ಆದ್ರೆ ಇಲ್ಲಿರ್ತಕ್ಕಂಥವು 177. ಕೆಲವೊಂದಿಷ್ಟು ರಾಷ್ಟ್ರಗಳನ್ನು ಒಂದ್ಸರಿ HDI ಮಂಡನೆ ಮಾಡ್ತಾರ, ಕೆಲವೊಂದಿಷ್ಟು ರಾಷ್ಟ್ರಗಳನ್ನು ಮಂಡನೆ ಮಾಡಲ್ಲ, ಹಂಗಾಗಿ ಹೆಚ್ಚು ಕಡಿಮೆ ಆಗ್ತಿರ್ತವ. ಸ್ಥಾಪನೆ ಆಗಿದ್ದು UNDP ಸ್ಥಾಪನೆ ಆಗಿದ್ದು 1965 ನವೆಂಬರ್ 22ಕ್ಕೆ ಸ್ಥಾಪನೆ ಆಗುತ್ತೆ. ಇದರ ಮೊದಲ ಕಾರ್ಯದರ್ಶಿ ಯಾರಿದ್ರಪ್ಪ ಅಂದ್ರ ಪಾಲ್ ಜಿ ಹಾಫ್ಮನ್ ಅಂತ. UNDPಯ ಮೊದಲ ಕಾರ್ಯದರ್ಶಿ ಪಾಲ್ ಜಿ ಹಾಫ್ಮನ್. ಪ್ರಸ್ತುತ ಕಾರ್ಯದರ್ಶಿಗಳು ಯಾರಪ್ಪ ಅಂದ್ರ ಅಚಿಮ್ ಸ್ಪೇನರ್ ಅಂತ ಕರೀತಾರೆ. ಪ್ರಸ್ತುತ ಕಾರ್ಯದರ್ಶಿಗಳು ಅಚಿಮ್ ಸ್ಪೇನರ್. ಆದರೆ UNDPಯ ಮೊದಲ ಮಹಿಳಾ ಕಾರ್ಯದರ್ಶಿ ಯಾರು ಅಂತ ಕೇಳ್ತಾರೆ. ಯಾರಪ್ಪ ಅಂದ್ರ ಹೇಲನ್ ಕ್ಲಾರ್ಕ್ ಅಂತ ಕರಿತೀವಿ. ಇವರು UNDPಯ ಮೊಟ್ಟ ಮೊದಲ ಮಹಿಳಾ ಕಾರ್ಯದರ್ಶಿ. ಕೇಂದ್ರ ಕಚೇರಿ ಎಲ್ಲದ, UNDPಯ ಕೇಂದ್ರ ಕಚೇರಿ. UNDPಯ ಕೇಂದ್ರ ಕಚೇರಿ ಎಲ್ಲದಪ್ಪ ಅಂದ್ರ ನ್ಯೂಯಾರ್ಕ್ ಒಳಗಡೆ ಕಂಡು ಬರುತ್ತೆ. ಮತ್ತ ಇಲ್ಲಿ ಬರುತ್ತೆ, ಇದು ಮುಖ್ಯವಾದಂತ ಪಾಯಿಂಟ್. ಈ UNDP ಯಾವ ವರ್ಷದಿಂದ ಎಲ್ಲಾ ರಾಷ್ಟ್ರಗಳ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಬಿಡುಗಡೆ ಮಾಡಲು ಪ್ರಾರಂಭಿಸಿತು ಅಂತ ಕೇಳಿದ್ರ 1990ರಿಂದ ಬಿಡುಗಡೆ ಮಾಡಕ ಪ್ರಾರಂಭ ಮಾಡಿತು. ಯಾವ ವರ್ಷ 1990ಕ್ಕೆ ಸ್ಟಾರ್ಟ್ ಆಗಿದಲ್ರಿ, ಪ್ರತಿ ವರ್ಷ ಬಿಡುಗಡೆ ಮಾಡ್ತಾ ಬರ್ತಿತ್ತು. ಮೊದಲ ಬಾರಿಗೆ ಯಾವ ವರ್ಷ ಬಿಡುಗಡೆ ಮಾಡಲಿಲ್ಲ ವರದಿಯನ್ನ 2012ರಲ್ಲಿ ಬಿಡುಗಡೆ ಮಾಡಲಿಲ್ಲ. ಕಾರಣಾಂತರಗಳಿಂದ ಈ ಕೆಳಗಿನ ಯಾವ ವರ್ಷದಲ್ಲಿ ಮೊದಲ ಬಾರಿಗೆ HDI ಅನ್ನ UNDP ಮಂಡನೆ ಮಾಡಲಿಲ್ಲ ಅಂತ ಕೇಳ್ತಾರೆ, 2012ರಲ್ಲಿ ಮಂಡನೆ ಮಾಡಲಿಲ್ಲ. ನೆಕ್ಸ್ಟ್ ಈ ಒಂದು UNDPಗೆ HDI ಪರಿಕಲ್ಪನೆ ನೀಡಿದವರು ಯಾರು ಅಂತ ಕೇಳ್ತಾರೆ, ಮೆಹಬೂಬಾ ಹುಲ್ ಹಕ್ ಅಂತ ಕರಿತೀನಿ. ಶಾರ್ಟ್ ಆಗಿ ಮೆಹಬೂಬ್ ಹಕ್ ಅಂತ ಬರ್ತೀನಿ.
ಮೆಹಬೂಬ್ ಗುಲ್ಲಕ್ ಇವರು ಯಾವ ದೇಶದ ಪ್ರಜೆಯಪ್ಪ ಅಂದ್ರೆ ಇವರು ಪಾಕ್ ದೇಶದ ಆರ್ಥಿಕ ತಜ್ಞರಿ. ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ UNDP-ಗೆ ಪ್ರತಿ ವರ್ಷ HDI ಅನ್ನ ಮಂಡನೆ ಮಾಡಿ ಅಂತ ಎಷ್ಟಾಗ ಹೇಳ್ತಾರಪ್ಪ ಅಂದ್ರೆ 90ರಲ್ಲಿ ಹೇಳ್ತಾರೆ. ಕೇಳ್ತಾರೆ ಕ್ವಶನ್, UNDP-ಗೆ HDI ಪರಿಕಲ್ಪನೆ ನೀಡಿದವರು ಯಾರಪ್ಪ ಅಂತ ಕೇಳಿದ್ರೆ ಪಾಕಿಸ್ತಾನದ ಆರ್ಥಿಕ ತಜ್ಞರಾದಂತ ಮೆಹಬೂಬ್ ಗುಲ್ಲಕ್. ಅದೇ ತರ ಭಾರತಕ್ಕೆ HDI ಪರಿಕಲ್ಪನೆ ಯಾರು ಕೊಟ್ಟರು? ಅಮಾರ್ತಿ ಕುಮಾರ್ ಸೇನ್ ಅಂತ ಕರಿತೀವಿ. ಭಾರತಕ್ಕೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡ ಮೊದಲ ವ್ಯಕ್ತಿಯಾದಂತ ಅಮಾರ್ತಿ ಕುಮಾರ್ ಸೇನ್ ಅವರು ಹೇಳ್ತಾರೆ, ಭಾರತದ ಎಲ್ಲಾ ರಾಜ್ಯಗಳ HDI ಅನ್ನ ಪ್ರತಿ ವರ್ಷ ಮಂಡನೆ ಮಾಡ್ರಿ ಅಂತ ಹೇಳ್ತಾರ. ಯಾವಾಗಪ್ಪ ಅಂದ್ರೆ ಅದನ್ನು ಕೊಟ್ಟಿದ್ದು 1995. ಹಾಗಾದ್ರೆ ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ HDI ಅನ್ನ ಮಂಡನೆ ಮಾಡಲಾಯಿತು ಅಂತ ಕೇಳ್ತಾರ? ಮಧ್ಯಪ್ರದೇಶ. 1995ರಲ್ಲಿ ಏನು HDI ಅನ್ನ ಅಳವಡಿಸಿಕೊಂಡಲ್ಲ, ಅವಾಗ ಮೊದಲಾಗಿದ್ದು 95ರಲ್ಲಿ. ಸೊ ಕರ್ನಾಟಕದಾಗ ಯಾವ ವರ್ಷ ತಂದ್ರು? 1999 ಬೆಂಗಳೂರು ನಗರ ಅಂತ ಕರಿತೀವಿ. ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಮೊಟ್ಟ ಮೊದಲು ಏನ್ ಮಾಡಿರಪ್ಪ ಅಂತಂದ್ರೆ ಈ ಒಂದು HDI ಅನ್ನ ಅಳವಡಿಸಿದ್ರು. ಹಾಗಾದ್ರೆ 2023-24ನೇ ಸಾಲಿನಲ್ಲಿ ಭಾರತದ ಸೂಚ್ಯಾಂಕ ಎಷ್ಟೇ ಸ್ಥಾನದಾಗ ಭಾರತ? 134ನೇ ಸ್ಥಾನದಲ್ಲಿ. ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ 134ನೇ ಸ್ಥಾನದಲ್ಲಿ ಕಂಡು ಬರುತ್ತೆ. ಮೊದಲ ಸ್ಥಾನ ಟಾಪ್ 10 ನಲ್ಲಿ ಮೊದಲ ಸ್ಥಾನ ಸ್ವಿಟ್ಜರ್ಲ್ಯಾಂಡ್, ಆಮೇಲೆ ನಾರ್ವೆ, ಹಿಂಗೆಲ್ಲ ಬರುತ್ತೆ. ಕೊನೆಯ ಸ್ಥಾನ ಯಾವುದು ಅಂದ್ರೆ 192ನೇ ಸ್ಥಾನ ಸೌತ್ ಸುಡಾನ್. ಸರ್ 177 ಸದಸ್ಯ ರಾಷ್ಟ್ರಗಳು, ನಾವು 192ನೇ ಸ್ಥಾನ ಹೇಗಿದೆ ಅಂದ್ರೆ ಕೆಲವೊಂದಿಷ್ಟು ರಾಷ್ಟ್ರಗಳದ್ದು ಏನಾಗಿರುತ್ತಪ್ಪ ಅಂದ್ರೆ UNDP HDI ಅನ್ನ ಬಿಡುಗಡೆ ಮಾಡಿರೋದಿಲ್ಲ. ಸೊ ಹಾಗಾಗಿ ಇದು 192ನೇ ಸ್ಥಾನ. ಹೌದಾ? ಸೊ ಇದು ಏನಪ್ಪಾ ಅಂತಂದ್ರ ಇಲ್ಲಿ ಬಹಳ ಸರಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹೌದಾ? ಜಗತ್ತಿನ ಎಲ್ಲಾ ರಾಷ್ಟ್ರಗಳ HDI ಅನ್ನ ಮಂಡನೆ ಮಾಡುವ ಸಂಸ್ಥೆ ಯಾವುದು ಅಂತ ಕೇಳ್ತಾನ್ರಿ? UNDP. ಹೌದಾ? ಮತ್ತ UNDP HDI ಪರಿಕಲ್ಪನೆ ಕೊಟ್ಟವ್ರು ಯಾರು ಅಂತ ಕೇಳ್ತಾರೆ? ಪಾಕಿಸ್ತಾನದ ಆರ್ಥಿಕ ತಜ್ಞ ಮೆಹಬೂಬ್ ಗುಲ್ಲಕ್. ಆಮೇಲೆ ಭಾರತಕ್ಕೆ HDI ಪರಿಕಲ್ಪನೆ ಕೊಟ್ಟವ್ರು ಯಾರು? ಅಮಾರ್ತಿ ಕುಮಾರ್ ಸೇನ್. ಆಮೇಲೆ ಪ್ರಮುಖವಾಗಿ 2024ನೇ ಸಾಲಿನಲ್ಲಿ HDI ನಲ್ಲಿ ಮೊದಲ ಸ್ಥಾನ ಇರ್ತಕ್ಕಂಥ ದೇಶ ಯಾವುದು? ಭಾರತದ ಸ್ಥಾನ ಎಷ್ಟು? ಹಿಂಗೆಲ್ಲ ಕೇಳ್ತಿರ್ತಾರ. ಎಷ್ಟು ಸಾಧ್ಯತೆ ಆಗುತ್ತೆ ಅಷ್ಟು ಈ ಚಿಕ್ಕದಾದ ಒಂದು ಬೋರ್ಡ್ ಅಲ್ಲಿ ಮುಗಿಸಿದ್ದೀನಿ. ಹೌದಾ? ಮತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ತಯಾರಿಯನ್ನು ಮಾಡ್ತಾ ಇದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂದ ತಮ್ಗೆಲ್ಲರಿಗೂ ಯೂಸ್ ಆಗುವಂತ ಒಂದು ಹೌದಾ ವರದಿಯನ್ನ ಹೇಳ್ತಾ ಇದ್ದೀವಿ. ಏನಪ್ಪಾ ಅಂತ ಕೇಳಿದ್ರೆ ಪ್ರತಿದಿನ ರಾತ್ರಿ 8:30 ಗಂಟೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಕ್ಕಂಥ ಎಲ್ಲಾ ಪರೀಕ್ಷೆಗಳಿಗೆ ಸಾಮಾನ್ಯ ಜ್ಞಾನದ ಒಂದು ಮಾದರಿ ಪರೀಕ್ಷೆ ಇರುತ್ತೆ. ಹೌದಾ? ಉಚಿತವಾಗಿರುತ್ತೆ. ಆ ಪೇಪರ್ಗೆ ಏನು ದುಡ್ಡು ಇರಂಗಿಲ್ಲ. ರಾತ್ರಿ 8:30 ನಿಮ್ಮ ಮೊಬೈಲ್ಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಎಕ್ಸಾಮ್ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರನ್ನು ಹಾಕಿ ಎಕ್ಸಾಮ್ ಸ್ಟಾರ್ಟ್ ಅಂತ ಕೇಳುತ್ತೆ. ಸ್ಟಾರ್ಟ್ ಮಾಡಿದ್ರೆ ಸಾಕು, ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಹೌದಾ? ಸೊ ನೆಕ್ಸ್ಟ್ ನೀವು ಈ ಎಕ್ಸಾಮ್ ಅನ್ನ ಬರೀಬೇಕಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆದ ನಂತರ ಒಂದು ವಾಟ್ಸಪ್ ನಂಬರ್ ಬರುತ್ತೆ. ಯಾವುದಪ್ಪ ಅಂದ್ರೆ 8971028189. ಈ ನಂಬರ್ಗೆ ನಿಮ್ಮ ನಂಬರಿಂದ ವಾಟ್ಸಪ್ SMS ಮಾಡ್ರಿ. ಸರ್ ನಾನು ಟೆಸ್ಟ್ ಬರೀಬೇಕು ಅಂತ ನಿಮ್ಮ ನಂಬರ್ ಏನಪ್ಪಾ ಅಂದ್ರೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ನಾವು ಶೇರ್ ಮಾಡ್ಕೊತೇವೆ. ಸೇವ್ ಮಾಡಿಕೊಂಡ ನಂತರ ಪ್ರತಿದಿನ 8 ನಿಮ್ಗೆ ಟೆಸ್ಟ್ ಬರುತ್ತೆ. ಅದನ್ನ ಬರೀರಿ. ನಿಮ್ಗೆ ಏನಪ್ಪಾ ಅಂದ್ರೆ PDF ಕೂಡ ಸಿಗುತ್ತೆ. ನೀವು ಎಷ್ಟು ತಪ್ಪು ಮಾಡಿದ್ರಿ, ಎಷ್ಟು ಸ್ಟ್ರಾಂಗ್ ಆಗಿದೆ, ಎಲ್ಲ ಡೀಟೇಲ್ ಆದಂತ ಒಂದು ಮಾಹಿತಿಯನ್ನು ಸಿಗುತ್ತೆ. ಇಷ್ಟು ಹೇಳಿ ಇವತ್ತಿನ ತರಗತಿಯನ್ನು ಮುಗಿಸೋಣ. ವಿಡಿಯೋವನ್ನು ಕೊನೆವರೆಗೂ ನೋಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಾಧ್ಯ ಆದಷ್ಟು ಜನವರಿ 2025ಕ್ಕೆ 3000 ಮೈಲಿಗಲ್ಲು ಮಾಡಬೇಕಂತ ನಮ್ಮ ಒಂದು ಟಾರ್ಗೆಟ್ ಇದೆ. ದಯವಿಟ್ಟು ಸಹಕರಿಸಿ ಅಂತ ಹೇಳ್ತಾ ಇಂದಿನ ಒಂದು ತರಗತಿಯನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.